ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಪೌನ್ಯಾಡು ವೇಲ್ದು ಆ್ಯಪ್ ಚಾನಲ್ಗೆ ವೆಲ್ಕಮ್. ನೀವು ನಾವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿರೋ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಮಾಡೋಂಥ ಪ್ರತಿಯೊಂದು ವಿಡಿಯೋಕ್ಕೂ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಇವೆಲ್ಲ ತಮ್ಮನೆಲ್ಲ ನೋಡಿರೋ ಥರ ತುಂಬ ಚೆನ್ನಾಗಿರೋಂಥ ಒಂದು ವಿಡಿಯೋ. ಸೊ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಫುಲ್ ವಿಡಿಯೋನ ನೋಡಿ, ನಿಮಗೆ ಒಂದು ಅರ್ಥ ಆಗುತ್ತೆ ಏನು ಮಾಡಿರೋದು ಅಂತ. ಸೊ ನೀವು ತಮ್ಮನೇಲಿ ನೋಡಿರೋ ಥರನೇ ಹರ್ಬಲೈಫ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಇಷ್ಟೊಂದು ಜನ ಹಾಸ್ಪಿಟ್ಲಿಗೆ ಬಂದ್ರಾ ಅಂತ ನೀವು ನೋಡಿರ್ತೀರ. ಸೊ ಅಂದರೆ ನನ್ನ ಹತ್ರ ಒಂದು ಡೌಟ್ ಇದೆ. ಏನಪ್ಪ ಡೌಟ್ ಅಂದರೆ, ಸೊ ತುಂಬ ಜನ ಹೇಳ್ತಿರೋದು ಏನಪ್ಪ ಅಂದರೆ ಹರ್ಬಲೈಫ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ಸೈಡ್ ಎಫೆಕ್ಟ್ ಆಗುತ್ತೆ ಅಂದರು. ಲಾಸ್ಟ್ ವಿಡಿಯೋದಲ್ಲಿ ಲೆಡ್ ಬಗ್ಗೆ ಮಾತಾಡಿದ್ದೀನಿ, ಮರ್ಕ್ಯೂರಿ ಬಗ್ಗೆ ಮಾತಾಡಿದ್ದೀನಿ. ಸೊ ಎಲ್ಲರೂ ಹೇಳ್ತಾ ಇರೋದು ಏನಂದರೆ ಹೆವಿ ಮೆಟಲ್ಸ್ ಇದೆ, ಯೂಸ್ ಮಾಡಿಬಿಟ್ರೆ ಸೈಡ್ ಎಫೆಕ್ಟ್ ಆಗಿಬಿಡುತ್ತೆ, ಬಿಟ್ಟರೆ ದಪ್ಪ ಆಗಿಬಿಡ್ತಾರೆ. ಈ ರೀತಿಯಾದಂಥ ಬೇಜಾನ್ ಅವ್ರ ತಲೆ ಒಳಗಡೆ ತುಂಬ್ಕೊಂಡಿದ್ದಾರೆ. ನನ್ನ ತಲೆ ಒಳಗಡೆ ಒಂದಿದೆ, ಅದನ್ನು ನೀವು ದಯವಿಟ್ಟು ನೀವೇ ಅದನ್ನು ಬಗೆಹರಿಸ್ಬೇಕು. ಏನಪ್ಪ ಅಂದರೆ, ಇಷ್ಟು ಜನ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದಾರೆ ಅಂತ ಅಂದರೆ ಇವ್ರಿಗೆಲ್ಲನೂ ಸೈಡ್ ಎಫೆಕ್ಟ್ಸ್ ಆಗಿದೆ ಅಂತಂದರೆ ಸೈಡ್ ಎಫೆಕ್ಟ್ಸ್ ಆಗಿರೋರು ಎಲ್ಲಿ? ನಂದು ಡೌಟ್ ಇದು. ಸೈಡ್ ಎಫೆಕ್ಟ್ಸ್ ಆಗಿರೋರು ಎಲ್ಲಿದ್ದಾರೆ? ಯಾವ ಹಾಸ್ಪಿಟಲ್ NICU ಇಲ್ಲಿದ್ದಾರೆ ಅಂದರೆ ಮಕ್ಕಳಿಗೇನೋ ಸೈಡ್ ಎಫೆಕ್ಟ್ ಆಗಿ ಯಾವ ಹಾಸ್ಪಿಟ್ಲ್ NICU ಇಲ್ಲಿ ಮಕ್ಕಳಿದ್ದಾರೆ? ಯಾವ ICU ಒಳಗಡೆ ಪೇಷಂಟ್ಸ್ ಅಂತ ಅಂದರೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಏನೋ ಒಂದು ಪ್ರಾಬ್ಲಮ್ ಆಗೋಗಿರೋರು ಇದ್ದಾರೆ ಎಲ್ಲಿ? ಈಗ ನ್ಯೂಟ್ರಿಷನ್ ಕ್ಲಬ್ಗೆ ಹೋಗಿ ಶೇಕ್ ಕುಡಿಯೋರು ಜನಗಳ ಸಂಖ್ಯೆನೇ ಬೇಜಾನಿದೆ. ಇವರಲ್ಲಿ ಒಂದೊಂದು ಕ್ಲಬ್ಬಲ್ಲಿ, ಫಾರ್ ಎಕ್ಸಾಂಪಲ್ ನಂದು ನ್ಯೂಟ್ರಿಷನ್ ಕ್ಲಬ್ಬಲ್ಲಿ ಒಂದು ದಿನಕ್ಕೆ ಫಿಸಿಕಲ್ ಕ್ಲಬ್ಬಲ್ಲಿ ಒಂದು 20ರಿಂದ 25 ಜನ ಬರ್ತಾರೆ. ವರ್ಚುವಲ್ ಕ್ಲಬ್ಬಲ್ಲಿ ಒಂದು 50-60 ಜನ ಬರ್ತಾರೆ. ವರ್ಚುವಲ್ ಅಂತಂದರೆ ಆನ್ಲೈನಲ್ಲಿ ಮಾಡೋದನ್ನ ನಾವು ವರ್ಚುವಲ್ ಅಂತ ಕರಿತೀವಿ. ಆನ್ಲೈನಲ್ಲಿ ಝೂಮ್ ಕ್ಲಬ್ ಅಂತ ಕರಿತೀವಿ. ಅಲ್ಲೊಂದು 50ರಿಂದ 60 ಜನ ಇದ್ದಾರೆ. ಆನ್ಲೈನಲ್ಲಿ ಒಂದು 25-30 ಜನ ಇದೆ. ನನ್ನ ಹತ್ರನೇ ಒಂದು 100 ಜನ ಅಷ್ಟು ಜನ ಡೈಲಿ ನಾನು ಅವ್ರನ್ನ ನೋಡ್ತೀನಿ, ಡೈಲಿ ಬರ್ತಾನೆ ಇದ್ದಾರೆ. ಇವರೆಲ್ಲ ಯಾಕೆ ಹಾಸ್ಪಿಟ್ಲಿಗೆ ಹೋಗಿಲ್ಲ? ಆ್ಯಂಡ್ ನಿಮ್ಗಳ ಪ್ರಕಾರ ನಿಮ್ಮದೇ ಕೆಳಗಿದೆ, ಯಾವ ಹಾಸ್ಪಿಟಲ್ ನೀವು ಹೋದಾಗ ನೀವು ನೋಡಿದ್ದೀರಾ? ನಿಮ್ಮದೇ ಆದಂಥ ಒಂದು ಮನಸ್ಸಾಕ್ಷಿ ಮೇಲೆ ಮುಟ್ಕೊಂಡು ಹೇಳಿ, ನೀವು ನೋಡಿದ್ದೀರಾ ಇವರು ಹರ್ಬಲೈಫ್ ಪ್ರಾಡಕ್ಟ್ಸ್ನೇ ತಗೊಂಡು ಇವ್ರು ಬಂದು ಇಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದಾರೆ ಅಂತ ಯಾರಾದರೂ ಒಬ್ಬರಿದ್ದಾರಾ ಅಂಥವ್ರು? ನೀವೇ ನನಗೆ ತೋರಿಸ್ಬೇಕು. ನಾನಂತೂ ನೋಡಿಲ್ಲ ಅಂಥವ್ರನ್ನ. ನೀವು ಸಿಕ್ಕರೆ ಒಂದು ಸ್ವಲ್ಪ ಒಂದು ವಿಡಿಯೋ ಕಾಲ್ ಮಾಡಿ ನೋಡೋಣ ಹೆಂಗಿರ್ತಾರೆ ಅವರು, ಹೆಂಗೆ ಯಾವ ರೀತಿಯಾದಂಥ ಒಂದು ಸೈಡ್ ಎಫೆಕ್ಟ್ಸ್ ಆಗಿರುತ್ತೆ ಅವ್ರೊಳಗಡೆ ಅಂತ. ನನಗಂತೂ ನಿಜ ಕೂಡ ಗೊತ್ತಿಲ್ಲ ಆ ಸೈಡ್ ಎಫೆಕ್ಟ್ ಹೆಂಗಿರುತ್ತೆ ಅಂತ. ಸೊ ನಮ್ಮಲ್ಲಿ ಒಂದು ಸೈಡ್ ಎಫೆಕ್ಟ್ ಆಗಿದೆ. ಯಾವ ರೀತಿಯಪ್ಪ ಅಂತಂದರೆ, ಮುಂಚೆ ಓವರ್ ವೆಯ್ಟ್ ಇರ್ತಿದ್ವಿ, ಈಗ ವೆಯ್ಟ್ನ ಕಡಿಮೆ ಮಾಡಿಕೊಂಡು ಬಾಡಿನ ಸೂಪರ್ವಾಗಿ ಇಟ್ಕೊಂಡು ವೆಯ್ಟ್ನ ಮೇಂಟೈನ್ ಮಾಡ್ತೀವಿ. ಇದನ್ನು ನಾವು ಎಫೆಕ್ಟ್ಸ್ ಅಂತ ಕರಿತೀವಿ, ಸೈಡ್ ಎಫೆಕ್ಟ್ ಅಂತ ಕರಲ್ಲ. ಸೈಡಲ್ಲಿ ಇದ್ದಿದ್ದು ಬೆಲ್ಲಿ ಫ್ಯಾಟ್ ಹೋಗಿದೆ, ಅದನ್ನು ನಾವು ಕರಿತೀವಿ. ಬಟ್ ಅದು ತುಂಬ ಜನ ಸೈಡ್ ಎಫೆಕ್ಟ್ ಅಂತಲೇ ಹೇಳ್ತಾರೆ. ಆ್ಯಂಡ್ ಹಾಸ್ಪಿಟಲ್ ಎಷ್ಟೊಂದು ಜನ ಅಡ್ಮಿಂಟ್ ಆಗಿಬಿಟ್ರು ಅಂತ ಹೇಳ್ತಾರೆ, ಹಿಂಗೆಲ್ಲ ಹೇಳ್ತಾರೆ. ಇದೇನು ಕೊರೋನಾ ಅಲ್ಲ ಬಾಸ್. ಕೊರೋನಾದಲ್ಲಿ ಏನೋ ಅಡ್ಮಿಂಟ್ ಆಗೋ ಥರ ಶೇಕ್ ಕುಡ್ದು ಅಡ್ಮಿಂಟ್ ಆದರೂ ಅನ್ನೋದು ತಂಗಂಗಲ್ಲ. ಶೇಕ್ ಕೊಟ್ಟರೆ ಬಾಡಿ ಚೆನ್ನಾಗೇ ಇರುತ್ತೆ ವಿನಃ ಯಾರೂ ಅಡ್ಮಿಂಟ್ ಆಗೋವಂಥ ಪರಿಸ್ಥಿತಿಗೆ ಯಾರೂ ಬಂದಿಲ್ಲ, ಬರೋದು ಇಲ್ಲ. ನನಗೆ ಗೊತ್ತು, ಬಿಕಾಸ್ ನನಗೆ ಗೊತ್ತಲ್ಲ ನಮ್ಮ ಪ್ರಾಡಕ್ಟ್ಸ್ ಏನು ಮಾಡ್ತಂತ. ನಿಮಗಿಂತ ಚೆನ್ನಾಗಿ ನನಗೆ ಗೊತ್ತು. ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಇದೆ ಇಲ್ಲಿ. ಯಾರ್ದೋ 3ನೇ ಪರ್ಸನ್ದು ಎಕ್ಸ್ಪೀರಿಯೆನ್ಸ್ ತೊಗೊಂಡು ಬಂದು ಮಾತಾಡ್ತಿಲ್ಲ ನಾನು. ಯಾರೋ ಒಬ್ಬರು ಕುಡಿತಾ ಇದ್ದಾರೆ, ನಾನೊಬ್ಬ ಮಾರ್ಕೆಟಿಂಗ್ ಅಲ್ಲ. ನಾನು ಗೊತ್ತು, ನನಗೆ ಬಂದಿರೋಂಥ ಅನುಭವದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೇನೆ. ನನಗಾಗಿರೋಂಥ ಎಕ್ಸ್ಪೀರಿಯೆನ್ಸಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೇನೆ. ಸುಮ್ಮನೆ ಒಂದು ಬಾಯಿಗೆ ಬಂದಿದೆ ಹೇಳಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲ ಅದು, ಆಯಿತಾ? ಸೊ ನನ್ನದೇ ಒಂದು ಕ್ವಶನ್, ನನಗೆ ನೀವೆಲ್ಲರೂ ಒಂದು ಕ್ವಶನ್ ಕೇಳ್ತೀನಿ. ನೀವೆಲ್ಲರೂ ಹೇಳ್ತಾ ಇದ್ದೀರಾ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನಂಗಿದ್ರೆ ನನಗೆ ತೋರಿಸಿ ಎಲ್ಲಿ ಸೈಡ್ ಎಫೆಕ್ಟ್ ಆಗಿರೋರು ಇದ್ದಾರೆ. ನಾನು ಹೋಗಿ ಅವ್ರನ್ನ ಭೇಟಿ ಮಾಡಬೇಕು. ನಾನು ಅವ್ರನ್ನ ಭೇಟಿ ಮಾಡಿದ್ಮೇಲೆ ನನಗೂ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ. ಸೊ ತುಂಬ ಜನ ಈಗ ರೀಸೆಂಟಾಗಿ ಒಂದು 2 ಇಯರ್ಸ್ ಹಿಂದೆ ಒಬ್ಬರು ಹೇಳಿದರು, ನ್ಯೂಸಲ್ಲಿ ಬಂದ್ಬಿಟ್ಟಿತ್ತು ಹರ್ಬಲೈಫ್ ಅವ್ರ ತಾಯಿ ತೀರೋಗಿರು ಅಂತ. ಅವ್ರ ತಾಯಿ ತೀರೋಗಿದ್ರು ಅಂದರೆ ಅವ್ರದ್ದು ರಿಪೋರ್ಟ್ ಎಲ್ಲಪ್ಪ? ರಿಪೋರ್ಟ್ ತರ್ತೀನಿ ಅಂತೆಲ್ಲ ಹೋದ ಮನುಷ್ಯ, ರಿಪೋರ್ಟ್ ಎಲ್ಲಪ್ಪ? ಎಲ್ಲಿ ರಿಪೋರ್ಟು? ಸೊ ಇದು ನೆವರ್ ಎಂಡಿಂಗ್ ಸ್ಟೋರಿ. ಯಾವ್ದಾದ್ರು ಒಂದು ಒಳ್ಳೇದಾಗ್ತಿದೆ ಅಂತಂದರೆ ನಮ್ಮ ಜನ ಅದ್ರ ಬಗ್ಗೆ ಮಾತಾಡಲ್ಲ. ಏನಾದ್ರು ಬೇಡದಿರೋದು ಆಗ್ತಿದೆ ಅಂದರೆ ಎಲ್ಲ ಮಾತಾಡೋಕ್ಕೆ ಬರ್ತಾರೆ. ಕರೆಕ್ಟ್ ತಾನೆ? ಹಂಗೇನ ನೀವೆಲ್ಲ? ನಾನು ಎಲ್ಲರಿಗೂ ಹೇಳ್ತಿಲ್ಲ, ಇದು ಯಾರ್ಯಾರು ಇದ್ದಾರೋ ಅವ್ರಿಗೋಸ್ಕರ. ಸೊ ಎಲ್ಲೂ ಕೂಡ ಯಾವ ಹಾಸ್ಪಿಟಲ್ ಬೆಡ್ಡಲ್ಲೂ ಕೂಡ ಫುಲ್ ಆಗಿಲ್ಲ, ಯಾವ ಹಾಸ್ಪಿಟಲಲ್ಲೂ ಏನೂ ಪ್ರಾಬ್ಲಮ್ ಆಗಿ ಮಲ್ಕೊಂಡಿರೋರು ಇಲ್ಲ ಇದುವರೆಗೂ ಕೂಡ. ಸೊ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಚೆನ್ನಾಗಾಗಿರೋರೇ ಇದ್ದಾರೆ. ಸೈಡ್ ಎಫೆಕ್ಟ್ ಆಗಿ ನನಗೆ ಗೊತ್ತಿರೋಂಗೆ ನೀವೇ ನನಗೆ ಹೇಳಬೇಕು. ಸೈಡ್ ಎಫೆಕ್ಟಾಗಿ ಎಲ್ಲರೂ ಮಲ್ಕೊಂಡಿದ್ದು ನೀವೇ ನನ್ನ ಕರ್ಕೊಂಡೋಗಿ ತೋರಿಸಿ. ನಾನು ನನ್ನ ಕಣ್ಣಾರೆ, ನನ್ನ ಒಂದು ಕೋಮಲವಾದ ಕಣ್ಣುಗಳಿಂದ ನಾನು ಅವ್ರನ್ನ ನೋಡಿ ಧನ್ಯನಾಗಬೇಕು ಅಂತ ಆಸೆ. ಸೊ ನನಗೆ ಎಂತೆಂಥ ನಗು ಬರುತ್ತೆ ಅಂತಂದರೆ, ಸೊ ಜನಕ್ಕೆ ಹೆಂಗಪ್ಪ ಅರ್ಥ ಮಾಡ್ಸೋಕ್ಕಾಗತ್ತೆ? ಏನೇನಂತ ಯೋಚನೆ ಮಾಡಿ ನೀವೇ.
ಹೆಂಗೆ ಅಂತ ಅವ್ರು ಇಷ್ಟಕ್ಕೆ ಬಂದಂಗೆ ಮಾತಾಡ್ಕೊಂಡಿದ್ದಾರೆ, ಅವ್ರು ಇಷ್ಟಕ್ಕೆ ಬಂದಂಗೆ ಅವ್ರು ಆಡಿದ್ದಾರೆ ಅಂತ ಹೇಳಕ್ಕೆ ಕೂಡ ಆಗಲ್ಲ. ಅದೊಂಥರ ಆ ಸ್ಟೋರಿಗೆ ಫುಲ್ ಸ್ಟಾಪೇ ಇಲ್ಲ ಅಂತ ಅನಿಸ್ಬಿಟ್ಟಿದೆಯಪ್ಪ. ಅಷ್ಟೊಂದು ಡ್ರಮ್ಯಾಟಿಕ್ಕಾಗಿ ಎಳೀತಾರೆ, ಏನೇನು ಬೇಕೋ ಅದೆಲ್ಲ ಮಾತಾಡ್ತಾರೆ. ಸೊ ನಾವಿದೆಲ್ಲ ನಂಬಲ್ಲ, ನಮ್ಗೆ ಗೊತ್ತಿದೆ ಏನು ಮಾಡುತ್ತೆ ಏನು ಮಾಡಲ್ಲ ಅಂತ. ಸೊ ಆ್ಯಂಡ್ ಯಾರ್ಯಾರು ಯೂಸ್ ಮಾಡ್ತಾರೋ ಅವ್ರಿಗೂ ಕೂಡ ಗೊತ್ತಿರುತ್ತೆ ಇದೇನಿದು, ಇದೆಂಥದ್ದು ಒಂದು ಅಮೇಝಿಂಗ್ ಪ್ರಾಡಕ್ಟ್ಸ್ ಅಂತ. ನೀವು ಯಾರಾದರೂ ಒಬ್ಬರು ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು, ಬಾಡಿನ ಚೆನ್ನಾಗಿ ಇಟ್ಕೊಳ್ಬೇಕು, ಬಾಡಿನ ಫಿಟ್ಟಾಗಿ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಮೇಲ್ಗಡೆ ಡಿಸ್ಪ್ಲೇ ಆಗ್ತಿರೋಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮಗೆ ವೆಯ್ಟ್ ಲಾಸ್ ಮಾಡ್ಸೋಕ್ಕೆ ರೆಡಿ. ನೀವು ಅಂದ್ಕೊಂಡಂಥ ಹೆಲ್ತ್ ರಿಸಲ್ಟ್ಸ್ನ ಟರ್ಮ್ ಮಾಡೋದಕ್ಕೆ ನಾವು ರೆಡಿ. ನೀವು ರೆಡಿ ಇರಬೇಕು. ನೀವು ರೆಡಿ ಇದ್ದರೆ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಮರಿಬೇಡಿ, ಸೊ ದಟ್ ಯೂಟ್ಯೂಬಿಂದ ನಂಬರ್ನ ತೊಗೊಂಡಿದೆ ಅಂತ. ಬಿಕಾಸ್ ನಂಬರ್ ತುಂಬ ಕಡೆ ಮಿಸ್ಯೂಸ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಯೂಟ್ಯೂಬಿಂದ ನಂಬರ್ನ ತೊಗೊಂಡಿದ್ದೀನಿ ಅಂತ ಹೇಳಿ, ಆ್ಯಂಡ್ ನೀವು ಮಾಡಿರೋಂಥ ರೀಸನ್ ಹೇಳಿ. ಆ್ಯಂಡ್ ನೀವೇನಾದರೂ ಸೈಡ್ ಎಫೆಕ್ಟ್ ಹಂಗಾಗುತ್ತೆ ಹಿಂಗಾಗುತ್ತೆ ಸರ್ ಅಂತಂದರೆ ದಯವಿಟ್ಟು ಲಾಸ್ಟ್ ಮಾಡಿರೋಂಥ ಒಂದು 3 ವೀಡಿಯೋಸ್ನ ನೋಡಿ. ಈಗೇನು ಅಪ್ಲೋಡ್ ಆಗಿದೆಯೋ ಇದಕ್ಕಿಂತ ಅಪ್ಲೋಡ್ ಆಗಿರೋ ಹಿಂದಿನ 3 ವೀಡಿಯೋಸ್ನ ನೋಡಿ. ನಿಮಗೆ ಪೂರ್ಣ ಸಾಲಿಡ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಅಷ್ಟು ಒಳ್ಳೆ ವೀಡಿಯೋಸ್ನ ಮಾಡಿದ್ದೀನಿ. ಅದಾದಮೇಲೆ ನೀವು ಜಸ್ಟ್ ಫೋನ್ ಮಾಡ್ತೀರಾ, ನೀವು ವೆಯ್ಟ್ ಲಾಸ್ ಆಗಬೇಕು ಮತ್ತು ಎಷ್ಟು ಕೆ ಜಿ ವೆಯ್ಟ್ ಲಾಸ್ ಆಗಬೇಕಂತ ಡಿಸ್ಕಸ್ ಮಾಡುವ. ನಿಮ್ಮಲ್ಲಿರುವಂಥ ಏನಾದ್ರು ಹೆಲ್ತ್ ಕಾಂಪ್ಲಿಕೇಶನ್ಸ್ ಅದರಿಂದ ಹೊರಗಡೆ ಬರೋದು ಯಾವ ರೀತಿ ಅಂತ ಡಿಸ್ಕಸ್ ಮಾಡೋಣ. ಸೊ ಡಿಸ್ಕಸ್ ಮಾಡಿಬಿಟ್ಟು ನಿಮ್ಗೇನು ಸಜೆಷನ್ ಬೇಕೋ ಅದನ್ನು ನಾನು ಕೊಡೋಕ್ಕೆ ರೆಡಿ. ಸೊ ನೀವು ರೆಡಿ ಇದ್ದರೆ ಇವತ್ತೇ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಇನ್ನೊಂದು ಅಮೇಝಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.